ಬಿಟ್ಟಿದ್ದೀನಿ ಕಣ್ಣೆಲ್ಲ. ತಿಂಡಿ ತಿನ್ಬೇಕು ನಾನು, ತಿನ್ನಬೇಕು ಅಂತ ಅನ್ನಿಸ್ತಲೇ ಇಲ್ಲ, ಅದೇ ತಿನ್ನಬೇಕು. ಒಂದು ಲೋಟ ಕಾಫಿ ಮಾಡ್ಕೋಬೇಕು. ಶೀತ ಎಲ್ಲ ಆಗ್ಬಿಟ್ಟೈತೆ ನನಗೆ. ನಂಗೆ ಗಾಳೀಲಿ ಹೋದರೆ ಒಂಚೂರು ಹತ್ತಿರ ಶೀತ ಆಗ್ಬಿಡುತ್ತೆ ಬೇಗ. ತುಂಬ ಸೆನ್ಸಿಟಿವ್ ಬಾಡಿ ನಂದು. ನೆನೆ ಹೆಲ್ಮೆಟ್ಟು ಎಲ್ಲ ಅಲ್ಲೇ ಎಸ್ತಿದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ನಾನು ಮಂಗಿದ್ದೆ ಅಂತ ನನ್ನ ಮಗನೂ ಮಂಗಿದ್ದಾನೆ, ಶಿಂಬಾಣಿ ಅಲ್ವೇನೋ. ಶಿಂಬಾಣಿ ಮುದ್ದು ಇಲ್ಲಿ ಇಲ್ಲಿ ಚಿನಿ ಇಲ್ಲಿ ಇಲ್ಲಿ ಬಂಗಾರಿ ಇಲ್ಲಿ ನೋಡಿ ಇಲ್ಲಿ. ನನ್ನ ಮಗನೂ ಮಂಕಂತಾನೆ. ಅದು ಬೇಡ ಮಗನೇ, ಅದು ವೇ ಆಗಿದ್ದೆ. ಅಲ್ಲೇ ನಾನು ತಗೊಂಡೋಗಿರೋ ಬ್ಯಾಗು ಅಲ್ಲೇ ಬಿದ್ದೈತೆ, ಏನೂ ಎತ್ತಿಟ್ಟಿಲ್ಲ ನಾನು. ಜಾಣಮ್ಮ ಜಾಣದೇವರು ಬೇಜಾರಾಗ್ತಿತ್ತಲ್ಲ, ಅದಕ್ಕೆ ನಾನು ಓನಮ್ಮ ದೇವರು ಎಲ್ಲರೂ ಹೋಗ್ಬೇಕು ಅನ್ನಿಸ್ತೈತಾ. ಅದಕ್ಕೆ ನೆನ್ನೆ ಮೈಸೂರಿಗೆ ಹೋಗ್ಬಿಟ್ಟು ಬಂದೆ ನಾನು. ಏನು ನಿಂದು ಏನು? ಊಟ ಮಾಡೋಗು ಚಿನ್ನ, ಊಟ ಮಾಡೋಗಮ್ಮ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸಿಂಬಣ್ಣಗೆ ನಾನು ಊಟನೂ ಹಾಕ್ಕೊಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ಮೊಟ್ಟೆ, ಪೆಡಿಗ್ರಿ, ಮೊಸರು ಎಲ್ಲ ಹಾಕ್ಕೊಟ್ಟಿದ್ದೀನಿ. ಆದರೆ ತಿಂತೆಲ್ಲ ನನ್ನ ಮಗ. ಅವನೊಬ್ಬ ಲೋಫರ್, ತಿನ್ನಲ್ಲ. ಬಾಳೆಹಣ್ಣೆಲ್ಲ ಇದು ತಿನ್ನೋದಲ್ಲ ಮಗನೇ, ನೀನು ಇದು ತಿನ್ನೋದಲ್ಲ. ನನಗೆ ಭಾಳ ಇಷ್ಟ ಲೀಚಿ ಮತ್ತು ಇದು ಈ ಹಣ್ಣು ಸಖತ್ ಇಷ್ಟ ನನಗೆ. ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅರ್ಧ ಕೆಜಿನೂ ತಿಂದ್ಬಿಡ್ತೀನಿ ನಾನು. ತಿನ್ನೋದೆಲ್ಲ ದೇವರು ನೀನು. ಇಲ್ಲಿ ಇಡ್ತೀನಿ ತಗೋ. ಅಲ್ಲಿ ತಗೊಂಡು ಊಟ ಮಾಡೋದು ಜಾಣ ಅಲ್ವಾ? ಊಟ ಮಾಡೋದು ಚಿನ್ನ. ನಿದ್ದೆ ಬರ್ತೈತೆ ನನಗೆ, ಆದರೆ ಕೆಲಸ ಇದ್ದಾವೆ ತುಂಬಾ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಶೀತ ನನಗೆ. ನಾನು ಹೇಳಿಲ್ವಾ, ನಂಗೆ ಇಷ್ಟ ಆಗ್ಬಿಟ್ರೆ ಮುಗೀತು. ತಿಂತಾ ಇರಬೇಕು, ಅದು ಖಾಲಿ ಆಗಬೇಕಷ್ಟೇ ಒಟ್ಟಿನಲ್ಲಿ. ಯಾರು ಚಿನ್ನು, ನನಗೆ ಮೈಸೂರಿಗೆಲ್ಲೂ ಹೋಗೋಕ್ಕೆ ಆಗಲಿಲ್ಲ. ನಿನ್ನೆ ಬಿಟ್ಟಿದ್ದು ನಾನು ಮನೇನ 12:30 ಮಧ್ಯಾಹ್ನ. ಸೀದಾ ಬಿಟ್ವಿ. ಪಾಕಶಾಲೆಯಲ್ಲಿ ಟಿಫನ್ ಮಾಡಿದ್ವಿ, ದೋಸೆ ಮತ್ತು ಪಾಲಕ್ ಕಿಚಡಿ, ಆಮೇಲೆ ಕಾಫಿ. ಆಮೇಲೆ ಹೊರಟಿದ್ದು ಮೈಸೂರು ಕಡೆಗೆ. ಆಮೇಲೆ ಹೋಗ್ತಾ ಕಬ್ಬಿನ ಜ್ಯೂಸು, ಸೋಡಾ, ಎಳ್ನೀರು
ಕುಡ್ಕೊಂಡು ಹೋಗೋ ಹೊತ್ತಿಗೆ 3:30 4 ಗಂಟೆನೂ ಆಯಿತು. ಆಮೇಲೆ ಒಂದು ಸಲ ಬೆಟ್ಟದ ಮೇಲೆ ಹೋಗಬೇಕು ಅಂತ ಹೋದೆ. ದೇವಸ್ಥಾನಕ್ಕೆ ಹೋಗಲಿಲ್ಲ, ಬೆಟ್ಟದ ಮೇಲೆ ಮಾತ್ರ ಹೋಗಿದ್ದೆ. ಆಮೇಲೆ ಬೆಟ್ಟದ ಮೇಲಿಂದ ಮತ್ತೆ ಇಳ್ಕೊಂಡು ಬಂದ್ವಿ. ಆಮೇಲೆ ಸಹಾರಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಸಹಾರ ತುಂಬ ದಿವಸ ಆಗಿತ್ತು, ಹೋಗೇ ಇಲ್ಲ ನಾನು. ಯಾವತ್ತ ಗೊತ್ತಾ, ಮೇ 1 ಹೋಗಿದ್ದು ನಾನು. ಕಾರ್ಮಿಕರ ದಿನಾಚರಣೆ ದಿವಸ ಮೈಸೂರಿಗೆ ಹೋಗಿದ್ದು ನಾನು. ಮತ್ತೆ ಹೋಗೇ ಇರಲಿಲ್ಲ. ಹೋಗ್ಬೇಕು ಅನ್ನಿಸ್ತಂತ ಅದಕ್ಕೆ ಹೋಗ್ಬಿಟ್ಟು ಸಹಾರಕ್ಕೆ ಹೋದ್ವಿ. ಸಹಾರದಲ್ಲೆಲ್ಲ ಜಾಸ್ತಿ ರೇಟು. ಆಮೇಲೆ 2 ಛತ್ರಿ ತೊಗೊಂಡೆ ನಾನು ಅಷ್ಟೇ. ಆಮೇಲೆ ಆಚೆ ಬರೋ ಅಷ್ಟೊತ್ತಿಗೆ ಮಳೆ ಒಂದು ಸ್ವಲ್ಪ ತಲೆ ರೌಂಡ್ ಹೊಡೆದು ಬೈಕಲ್ಲಿ. ನಾನು ಬೈಕಲ್ಲಿ ಓಡಾಡೋದು ಅಂದರೆ ಭಾಳ ಇಷ್ಟ. ಅಲ್ಲೇ ಒಂದಷ್ಟು ರೌಂಡ್ ಹೊಡೆದ್ವಿ. ಆಮೇಲೆ 7 ಗಂಟೆ ಆಗೇ ಹೋಯ್ತು. ಆಮೇಲೆ ಹನುಮಂತು ಪಲಾವಿಗೆ ಹೋಗಿ ಹನುಮಂತು ಪಲಾವ್ ತಿನ್ಕೊಂಡು ಆಮೇಲೆ ಈ ಕಡೆಗೆ ಗಾಡಿ ಬಿಟ್ವಿ. ಬರೋ ತೀರಾಕ್ಕೆ 12 ಗಂಟೆ. ಇದು 400 ರೂಪಾಯಿ ಹೇಳಿದ್ರು. ಕೆ ಜಿ ತಗೊಳ್ತೀವಿ ಅಂದರೆ 380 ಕೊಡ್ತೀವಿ ಅಂತ. ತಗೊಳ್ಳಿ, ಖಾಲಿನೇ ಹೋಗುತ್ತೆ. ಸುಳಿಯೋಕ್ಕೂ ಬರಲ್ಲ. ಮಲ್ಲು ನಮ್ಮ ಸಿಂಬಣ್ಣ ಏನೇ ಕೊಟ್ಟರು ತಿನ್ನೋನು. ಈಗ ಯಾಕೋ ಏನೂ ತಿನ್ನಲ್ಲ. ಅವ್ನು ಬೇರೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಎಷ್ಟು ಮನೆಗೆ ಹಾಕ್ಬಿಟ್ಟು ಬರ್ತೀನಿ. ಊಟ ಮಾಡಪ್ಪ. ವಾಕ್ ಕರ್ಕೊಂಡು ಹೋಗ್ತೀನಿ. ಊಟ ಮಾಡು. ವಾಕ್ ಕರ್ಕೊಂಡು ಹೋಗ್ತೀನಿ. ಊಟ ಮಾಡಿ ಮತ್ತೆ ಊಟ ಮಾಡಿ. ಸರಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಈ ಕೆಲಸಗಳಿದ್ದಾವೆ ನನಗೊಂದಷ್ಟು ಮಾಡ್ಕೋಬೇಕು ನಾನು.